ನೀವು ಸಂವಿಧಾನ ಪೀಠಿಗೆ ಯಾಕೆ ಹಾಕಿಲ್ಲ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಗುಣದಾಳ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ರವಿ ಮಾಸ್ರೆಡ್ಡಿ ಅವರು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿದ್ದಾರೆ. ಗುಣದಾಳ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನದ ಪೀಠಿಕೆ ಇಲ್ಲದಿರುವುದು ಕಾನೂನು ಉಲ್ಲಂಘನೆಯಾಗಿದೆ. ಆದ್ದರಿಂದ ಇಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಅವರನ್ನು ನೌಕರಿಯಿಂದ ವಜಾಗೊಳಿಸಬೇಕು. ಮೇಲಧಿಕಾರಿಗಳು ಕಾನೂನುಬದ್ಧವಾಗಿ ಕ್ರಮ ಕೈಗೊಂಡು ಸಂವಿಧಾನಕ್ಕೆ ಅವಮಾನ ಮಾಡುವ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪ್ರವೀಣ್ ಚಲವಾದಿ, ಅಂಬೇಡ್ಕರ್ ಸೇನೆ ಬಿಳಿಗಿ, ರಮೇಶ್ ಸಿಂಧೆ ಬಬಲಾದಿ, ಡಿಎಸ್ಎಸ್ ತಾಲೂಕು ಅಧ್ಯಕ್ಷರು ಬಬಲೇಶ್ವರ ಒತ್ತಾಯಿಸಿದ್ದಾರೆ. ವರದಿ ರಮೇಶ್ ಕಾಂಬ್ಳೆ, ಗುಣದಾಳ. ನೋಡ್ರಿ, ನಿಮ್ಮ ಪಂಚಾಯತ್ ಸಂವಿಧಾನ ಪೀಠಿಕೆ ಯಾಕೆ ಹಾಕಿಲ್ಲ? ನಾವು ಒಂಟಕ್ಷರ ನಿಮ್ಗೆ ಎಂದು ಬ್ಲೇಮ್ ಮಾಡಿಲ್ಲ, ನೀವು ಮಾಡಾಕ್ತೀರಿ ಇದನ್ನ. ನಾ ಏನು ಮಾತಾಡಕತ್ತೀನಿ ಅನ್ನುವಂಥದ್ದು ಇಡೀ ಪ್ರೂಫ್ ನೀವು ತೋರಿಸ್ಕೋರಿ. ನಿಮ್ಮ ಪಂಚಾಯತ್ ಸಂವಿಧಾನ ಪೀಠಿಕೆ ಯಾಕೆ ಹಾಕಿಲ್ರಿ? ನೀವ್ ಯಾವಾಗ ಮಾಡ್ರಿ ಅಭಿವೃದ್ಧಿ ಕೆಲಸ? ನೀವ್ ಯಾವಾಗ ಮಾಡ್ರಿ? ನೀವ್ ಯಾಕೆ ಅಂತ ಕೆಲಸ ಮಾಡ್ತೀರಿ? ನೀರು ಬರೋದು, ಲೈಟ್ದು ದುರಸ್ತಿ ಅದನ್ಯಾಕೆ ನೀವು ಮಾಡ್ತೀರಿ? ನೀವು ಮಾಡಬೇಡ್ರಿ. ನೀವು ಸಂವಿಧಾನ ಪೀಠಿಕೆ ಯಾಕೆ ಹಾಕಿಲ್ಲ? ಏನಾದ್ರಿ ಸರ್? ಹಾಕ್ಲಾರ್ದ ಅಷ್ಟೇ ಹೇಳ್ರಿ ವಿಷಯ. ನಾವು ಹೇಳಿದ ಬಳಕ ಹಾಕ್ತಿರೇನ್ರಿ? ನಾವು ಹೇಳಿದ ಬಳಕ ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ ಕೇಳಿಕೊಳ್ಳುವುದೇನೆಂದರೆ, ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಗುಣದಾಳ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನ ಪೀಠಿಕೆ ಹಾಕಿಲ್ಲ. ಕಾನೂನು ಆದೇಶ ಇದ್ರೂ ಪೀಠಿಕೆ ಯಾಕೆ ಹಾಕಿಲ್ಲ ಅಂತ ನಾವು ಪಿ ಡಿ ಅವ್ರನ್ನ ಕೇಳಿದಾಗ ಪಿ ಡಿ ಅವರು ನಮಗೆ ಗುಂಡಾವರ್ತನೆಯನ್ನು ಮಾತಾಡ್ತಾರೆ. ಯಾಕೆ ಮಾತಾಡ್ತಾರಪ್ಪ ಅಂದರೆ ನಮ್ಮದೇ ವಿಡಿಯೋ ಐತಿ, ಆ ವಿಡಿಯೋ ನೀವು ಕೇಳ್ಬೋದು. ಕಾನೂನು ಆದೇಶ ಐತಲ್ರಿ, ಸಂವಿಧಾನ ಪೀಠಿಕೆ ಹಾಕಬೇಕಂತ ಕಾನೂನು ಆದೇಶ ಐತೈತೆ. ನಾವು ಪಿ ಡಿ ಅವ್ರನ್ನ ಸಾರ್ವಜನಿಕರು ನಮಗೆ ಬಂದು ಹೇಳಿದಾಗ ನಾವು ಕೇಳಿದೆವು. ಯಾಕೆ ಕೇಳಿದೆವು ಅಂದ್ರೆ, ನಾವು ಒಬ್ಬರು DSS ತಾಲೂಕಾ ಅಧ್ಯಕ್ಷ ರಮೇಶ್ ಅರ್ಜುನ್ ಸಿಂಧೆ ಸಾಕಿನ್ ಬಬಲಾದಿ ನಮಗೆ ಸಾರ್ವಜನಿಕರು ಬಂದು ಹೇಳಿದರು. ಹೇಳಿದ ಕೂಡಲೇ ತಕ್ಷಣ ಪಂಚಾಯತಿಗೆ ಬಂದು ನಾವು ಕೇಳಿದಾಗ ಈ ಟೈಪ್ ಅವರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮಾತಾಡ್ತಾರೋ, ಇದ್ರ ಬಗ್ಗೆ ಮೇಲಧಿಕಾರಿಗಳು ಕಾನೂನು ಪ್ರಕಾರವಾಗಿ ಕ್ರಮ ತಗೋಬೇಕು. ಕ್ರಮ ತಗೊಂಡು ನೌಕರಿಯಿಂದ ವಜಾಗೊಳಿಸಿ ಇವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇಲ್ಲವಾದರೆ ಇವರಿಗೆ ತಕ್ಕ ಶಿಕ್ಷೆ ಆಗಲಿಲ್ಲ ಅಂದರೆ ನಾವು DC ಆಫೀಸ್ ಮುಂದೆ ಧರಣಿ ಕುಂಡಬೇಕಾಗತ್ತೆ. ಸಂವಿಧಾನ ಪೀಠಿಕೆ ಹಾಕಿಲ್ರಿ ಇಲ್ಲಿ? ಸಂವಿಧಾನ ಪೀಠಿಕೆ ಇಲ್ಲೇ ಡ್ಯೂಟಿ ಮಾಡ್ತೀರಿಲ್ಲ ಗೌರ್ಮೆಂಟಲ್ಲಿ? ಭಾರತದ ಸಂವಿಧಾನ ಪೀಠಿಕೆ ಹಾಕಿಲ್ಲ. ಮತ್ತು ಡ್ಯೂಟಿ ಮಾಡ್ತೀರಿ, ಭಾರತದ ಸಂವಿಧಾನ ಪೀಠಿಕೆನ ಗೊತ್ತಿಲ್ಲ ನಿಮಗೆ? ನೀವು ನೌಕರಿ ಮಾಡ್ತೀರಿ ಇಲ್ಲಿ? ಆಯ್ತು, ಅದ ಫೋಟೋ ಅಲ್ಲಿ ಇತ್ತಲ್ಲ ಅಂಬೇಡ್ಕರ್ ಅವರು. ಭಾರತದ ಸಂವಿಧಾನ ಪೀಠಿಕೆ ತೆಜರೊಳಗೆ ಇಟ್ಟಿರಿ, ಮಾತ್ರ ಶೇಪ್ ಆಗಿ ಇಟ್ಟಿರಿ ಅಂತ ಹೇಳಕತ್ತೀರಿ ನೀವು. ಮೇಡಮ್ ನಿಮ್ಮ ಪಂಚಾಯತ್ ಸಂವಿಧಾನ ಪೀಠಿಕೆ ಯಾಕೆ ಹಾಕಿಲ್ರಿ? ನೀವ್ ಯಾವಾಗ ಮಾಡ್ರಿ ಅಭಿವೃದ್ಧಿ ಕೆಲಸ? ನೀವ್ ಯಾವಾಗ ಮಾಡ್ರಿ? ನೀವು ಸಂವಿಧಾನ ಪೀಠಿಕೆ ಯಾಕೆ ಹಾಕಿಲ್ಲ? ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.